ಬೆಂಗಳೂರು ಕರ್ನಾಟಕದಲ್ಲಿ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಅಂತೂ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಮೇ ಬಿ ಮರ್ತು ಹೋಗಿರಬೇಕು ಬೆಂಗಳೂರು ಅನ್ನೋದು ಕರ್ನಾಟಕದಲ್ಲಿ ಇದೆ ಅಂತ. ಹಾಗಾಗಿ ಬಹಳ ಚರ್ಚೆ. ರೈಲ್ವೆ ಅಧಿಕಾರಿಗಳ ನಡೆಗೆ ಕನ್ನಡಿಗರು ಕೆಂಡಾಮಂಡಲ. ಸಚಿವ ಸೋಮಣ್ಣ ಸೂಚಿಸಿದ್ರು ಕೂಡ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ. ರೈಲ್ವೆ ಸರಕು ಸಾಗಣೆ ವ್ಯವಸ್ಥಾಪಕರ ಹುದ್ದೆಗೆ ಅಧಿಸೂಚನೆ. ಅಧಿಕಾರಿಗಳಿಂದ ಮುಂದುವರೆದ ಕನ್ನಡ ಕಡೆಗಣನೆ. ರೈಲ್ವೆ ಪರೀಕ್ಷೆಯಲ್ಲಿ ಮತ್ತೆ ಕನ್ನಡ ಭಾಷೆಗೆ ಕೊಕ್ ನೀಡಲಾಗಿದೆ. ಕನ್ನಡದಲ್ಲಿ ರೈಲ್ವೆ ಪರೀಕ್ಷೆ ಬರೆಯಲು ಅವಕಾಶವೇ ಇಲ್ಲವಂತೆ. ಬೆಂಗಳೂರಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಿಗೆ ಮಣೆ ಹಾಕಲಾಗ್ತಿದೆ. ಕನ್ನಡ ಕನ್ನಡ ಅಂತ ಹೇಳ್ತಾ ಇರ್ತೀವಿ. ಎಷ್ಟು ಬಾರಿ ಕನ್ನಡ ಮಾತನಾಡಬೇಕು, ಕನ್ನಡ ಬಳಸಬೇಕು ಅಂತ ಹೇಳಿದ್ರು ಕೂಡ ಬುದ್ಧಿ ಬರೋದೇ ಇಲ್ಲ ಇವ್ರಿಗೆ ಅನ್ಸುತ್ತೆ. ಇವ್ರು ಕರ್ನಾಟಕದಲ್ಲಿದ್ದಾರಾ ಅಥವಾ ಬೇರೆ ಕಡೆ ಏನಾದ್ರೂ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಬೆಂಗಳೂರು ಕೂಡ ನಮ್ಮ ಕರ್ನಾಟಕದಲ್ಲಿ ಇರೋದು ಅನ್ನೋದು ಮೇ ಬಿ ಮರ್ತೋಗಿರ್ಬೇಕು ಅಧಿಕಾರಿಗಳಿಗೆ. ರೈಲ್ವೆ ಅಧಿಕಾರಿಗಳ ನಡೆಗೆ ಕನ್ನಡಿಗರೆಲ್ಲರೂ ಕೂಡ ಕೆಂಡಾಮಂಡಲ ಕಾರ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಸೋಮಣ್ಣ ಸೂಚಿಸಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ. ಸಚಿವರ ಮಾತಿಗೆ ಇಲ್ಲಿ ಬೆಲೆ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಅಧಿಕಾರಿಗಳಿಂದ ಕನ್ನಡ ಕಡೆಗಣನೆ ಮಾಡ್ತಾ ಇರುವಂತದ್ದು ಮುಂದುವರಿತಾ ಇದೆ. ಆದ್ರೂ ಕೂಡ ಯಾರು ಪ್ರಶ್ನೆ ಕೂಡ ಮಾಡ್ತಾ ಇಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹುಬ್ಬಳ್ಳಿ ಮೈಸೂರಲ್ಲಿ ಅವಕಾಶ, ಬೆಂಗಳೂರಲ್ಲಿ ಇಲ್ಲ. ಹಂಗಂದ್ರೆ ಹುಬ್ಬಳ್ಳಿ ಮತ್ತೆ ಮೈಸೂರು ಮಾತ್ರ ಕರ್ನಾಟಕದಲ್ಲಿ ಇದೆಯಾ? ಕಡಿಮೆ ಹುದ್ದೆಗಳಲ್ಲಿ ಕನ್ನಡಕ್ಕೆ ಅವಕಾಶ ಇಲ್ಲ, ಹೆಚ್ಚು ಹುದ್ದೆ ಇರುವ ಕಡೆ ಕನ್ನಡ ಭಾಷೆಗೆ ಅವಕಾಶ ಇಲ್ಲ. ಉತ್ತರ ಭಾರತೀಯರಿಗೆ ಅನುಕೂಲ ಮಾಡಿಕೊಡಲು ಯತ್ನ. ಹಿಂದಿ ಇಂಗ್ಲಿಷ್ಗೆ ಮಾತ್ರ ಅವಕಾಶ ಕೊಟ್ಟು ಅಧಿಸೂಚನೆ ಹೊರಡಿಸಲಾಗಿದೆ. ಕೆಲ ಪರೀಕ್ಷೆಗಳಲ್ಲಿ ದ್ವಿಭಾಷೆಗೆ ಅವಕಾಶ ನೀಡಿದ ಇಲಾಖೆ. ಬೆಂಗಳೂರನ್ನ ಕೇಂದ್ರಾಡಳಿತದಂತೆ ನೋಡ್ತಿರುವ ಇಲಾಖೆ. ಕನ್ನಡಿಗರಿಗೆ ನಿರಂತರವಾಗಿ ಕೇಂದ್ರದಿಂದಲೂ ಕೂಡ ಅನ್ಯಾಯ ಆಗ್ತಾ ಇದೆ. ಇಷ್ಟರ ಮಟ್ಟಿಗೆ ಅನ್ಯಾಯ ಯಾಕೆ ಮಾಡ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗಳು ಎಷ್ಟು ಕೇರ್ಲೆಸ್ ಮಾಡ್ತಾರೆ ಅಂತ ಅಂದ್ರೆ, ಸಚಿವರು ಸೂಚನೆ ಕೊಟ್ರೆ ಅವ್ರ ಮಾತಿಗೂ ಕೂಡ ಬೆಲೆ ಇಲ್ಲ, ಯಾರಿಗೇನು ಕೇಳಿದ್ರು ಕೂಡ ಅವ್ರಿಗೂ ಕೂಡ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಯಾಕೆ ಇಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಈಗಲಾದ್ರೂ ಎಚ್ಚೆತ್ಕೊಂಡು ಅಧಿಕಾರಿಗಳ ವಿರುದ್ಧವಾಗಿ ಕೆಲವೊಂದಿಷ್ಟು ಕ್ರಮವನ್ನ ಜರುಗಿಸಬೇಕಾಗುತ್ತೆ. ಯಾಕೆಂತಂದ್ರೆ ಈಗ ಆರ್ಡರ್ ಆಗಿದೆ ಸರ್ಕಾರದಿಂದನೇ ಕನ್ನಡವನ್ನ ಬಳಕೆ ಮಾಡಬೇಕು ಅಂತ. ಈಗ ಅಂಗಡಿಗಳ ಮುಂದೆ ಹೋದ್ರೆ ನಾವೇನೆ ಎಲ್ಲ ಅಂಗಡಿಗಳಲ್ಲೂ ಕೂಡ ಕನ್ನಡವನ್ನ ಬಳಕೆ ಮಾಡಿರ್ತಾರೆ, ಜೊತೆಗೆ ಇಂಗ್ಲಿಷ್ ಕೂಡ ಇರುತ್ತೆ. ಆದ್ರೆ ನಮ್ಮ ಕನ್ನಡಕ್ಕೂ ಕೂಡ ಪ್ರಾಮುಖ್ಯತೆಯನ್ನ ಕೊಟ್ಟಿರ್ತಾರೆ. ಆದ್ರೆ ಇಲ್ಲಿ ಸರ್ಕಾರದಿಂದನೇ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಮಾಡ್ತಾರೆ, ಅಧಿಕಾರಿಗಳು ಕೇರ್ಲೆಸ್ ಮಾಡ್ತಾರೆ ಅಂತ ಅಂದ್ರೆ ಕನ್ನಡ ಮಾಯ ಮಾಡ್ಲಿಕ್ಕೆ ಇವರೇ ಪ್ರಯತ್ನ ಮಾಡ್ತಾ ಇದ್ದಾರತ್ತ. ಹಿಂದಿಗೆ ಅವಕಾಶ ಕೊಡ್ತಾ ಇದ್ದಾರೆ, ಇಂಗ್ಲಿಷ್ಗೆ ಅವಕಾಶ ಕೊಡ್ತಾ ಇದ್ದಾರೆ. ಕನ್ನಡ ಏನ್ ಮಾಡಿತ್ತು? ಇವ್ರು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇಲ್ವಾ ಅಂತ? ಬೇರೆ ಯಾವುದೋ ದೇಶದಲ್ಲಿ ಇರಬೇಕು, ಕರ್ನಾಟಕ ರಾಜ್ಯದಲ್ಲಂತೂ ಇಲ್ಲ ಅನ್ಸುತ್ತೆ ಈ ಅಧಿಕಾರಿಗಳು.